ನಮಸ್ಕಾರ. ನಾನು ಡಾಕ್ಟರ್ ತೇಜಸ್ವಿ ಅಂತ. ನಾನು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರೋ ಸುರಭಿ ಹೋಮಿಯೋ ಕ್ಲಿನಿಕಲ್ಲಿ ಹೋಮಿಯೋಪತಿ ವೈದ್ಯನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹಾಗೂ ಭಗವಾನ್ ಬುದ್ಧ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೆ. ಇವತ್ತು ಇಡೀ ಜಗತ್ತಲ್ಲಿ ಎಲ್ಲರ ಬಾಯಲ್ಲಿ ಬರ್ತಾ ಇರೋದು, ಹೆಚ್ಚು ಬಳಕೆ ಆಗ್ತಿರೋದು ಈ 3 ಪದ. ಒಂದು ನಿಮಗೆ ಗೊತ್ತಿದೆ, ಕೊರೋನಾ ವೈರಸ್. ಎರಡನೇದು ಇಮ್ಯುನಿಟಿ. ಮೂರನೇದು ಹೋಮಿಯೋಪತಿ. ಸೊ ಬನ್ನಿ ಗೆಳೆಯರೆ, ಇವತ್ತು ನೋಡೋಣ ಇಮ್ಯುನಿಟಿ ಅಂದ್ರೇನು, ಆ ಇಮ್ಯುನಿಟಿಯನ್ನು ಹೇಗೆ ಕಾಪಾಡ್ಕೊಳೋದು, ಮತ್ತು ಈ ನಿಟ್ಟಿನಲ್ಲಿ ಹೋಮಿಯೋಪತಿ ಯಾವ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಅಂತ ನೋಡೋಣ. ಇಮ್ಯುನಿಟಿ ಅನ್ನೋದು ನಾವೇನು ದೇಹದ ರೋಗ ಪ್ರತಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ, ಅದನ್ನೇ ಇಮ್ಯುನಿಟಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ಒಂದು ವ್ಯೂಹ ಇದೆ. ಹೇಗೆ ನಮಗೆ ನಮ್ಮ ಶ್ವಾಸಕೋಶ, ನಮ್ಮ ಹೃದಯ ಮತ್ತು ನಮ್ಮ ಮೆದುಳು, ಇದು 3 ನಾವು ಜೀವಂತ ಇರಲಿಕ್ಕೆ ಹೇಗೆ ಬೇಕೋ ಹಾಗೆ ನಾವು ಜೀವಂತವಾಗಿರಲು ಮತ್ತು ಸುರಕ್ಷತೆಯಿಂದ ಇರಲಿಕ್ಕೆ ಇಮ್ಯುನಿಟಿ ಕೂಡ ಅತ್ಯವಶ್ಯಕವಾಗಿ ಬೇಕು. ಈ ಇಮ್ಯುನಿಟಿ ಹೇಗೆ ಬರುತ್ತೆ? ಅನೇಕ ಅಂಗಗಳು, ಈಗ ಲಿವರ್ ಇರ್ಬೋದು, ಸ್ಪ್ಲೀನ್ ಅಂತ ಒಂದು ಅಂಗ ಇದೆ, ಮತ್ತು ಅನೇಕ ರಕ್ತ ಕಣಗಳಿದೆ. ಉದಾಹರಣೆಗೆ ಬಿಳಿ ರಕ್ತ ಕಣಗಳು. ಸೊ ಇದು ಏನು ಮಾಡುತ್ತೆ ಅಂದರೆ, ಈ ಬಿಳಿ ರಕ್ತ ಕಣಗಳು ಮತ್ತು ಇದೇ ರೀತಿಯ ಅನೇಕ ಒಂದು ರಕ್ತ ಕಣಗಳು ಮತ್ತು ಕೆಲವು ವಸ್ತುಗಳು ನಮ್ಮ ದೇಹದಲ್ಲಿದೆ. ಅದು ಯಾವಾಗಲೂ ಒಂಥರ ಕಾವಲುಗಾರನ ಹಾಗೆ ನಮ್ಮ ರಕ್ತದಲ್ಲಿ, ನಮ್ಮ ದೇಹದಲ್ಲಿ ಸಂಚರಿಸುತ್ತಾ ಇರುತ್ತೆ. ಯಾವಾಗ ಯಾವುದೇ ಒಂದು ಹೊರಗಡೆಯಿಂದ ಬಂದ ಒಂದು ವಸ್ತು ಆಯಿತು, ಬ್ಯಾಕ್ಟೀರಿಯಾ ಆಯಿತು, ವೈರಸ್ ಆಯಿತು, ಬಂದ ಕೂಡಲೇ ಅದು ಅದರ ಮೇಲೆ ಎರಗಿ ಅದನ್ನು ಸಾಯಿಸುತ್ತೆ ಅಥವಾ ಅದನ್ನು ನಿಷ್ಕ್ರಿಯಗೊಳಿಸುತ್ತೆ. ಸೊ ಹೀಗೆ ಈ ನಮ್ಮ ಇಮ್ಯೂನ್ ಸಿಸ್ಟಮ್ ಅಥವಾ ನಮ್ಮ ರೋಗ ನಿರೋಧಕ ವ್ಯೂಹ ನಮ್ಮ ದೇಹವನ್ನು ಯಾವಾಗಲೂ ಕಾಪಾಡುತ್ತೆ. ಇದು ನಾವು ಜೀವಂತವಾಗಿರಲಿಕ್ಕೆ ಇದು ಅತ್ಯವಶ್ಯಕ. ಆದರೆ ಅನೇಕ ಕಾರಣಗಳಿಂದ ಈ ಇಮ್ಯುನಿಟಿ ಅಥವಾ ಇಮ್ಯೂನ್ ಸಿಸ್ಟಮ್ ಅನ್ನೋದು ದುರ್ಬಲವಾಗುತ್ತೆ. ಅಂಥವರಲ್ಲಿ ಅನೇಕ ರೋಗ ರುಜಿನಗಳು, ಈ ಕೋವಿಡ್ನಂಥ ಸಮಸ್ಯೆಗಳು, ಹೀಗೆ ಅನೇಕ ವೈರಲ್ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ. ಹಾಗಾದರೆ ಈ ದುರ್ಬಲ ಇಮ್ಯುನಿಟಿಯ ಲಕ್ಷಣಗಳು ಏನು? ನಮ್ಮ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಕಡಿಮೆ ಆಗಿದೆ ಅಂತ ಹೇಗೆ ನಮಗೆ ಗೊತ್ತಾಗುತ್ತೆ? ಅದಕ್ಕೆ 6 ಪ್ರಮುಖ ಲಕ್ಷಣಗಳು. ಅಂದರೆ ನಮ್ಮ ದುರ್ಬಲ ಇಮ್ಯೂನ್ ಸಿಸ್ಟಮ್ನ ಗುರುತಿಸಲಿಕ್ಕೆ, ನಮ್ಮ ದೇಹದಲ್ಲಿ ನಾವು ಗುರುತಿಸಲಿಕ್ಕೆ 6 ಲಕ್ಷಣಗಳು ನಾವು ಸಾಮಾನ್ಯವಾಗಿ ಕಾಣಿಸ್ತೇವೆ. ಮೊದಲನೇದು, ನಾವು ಅತಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗೋದು. ಎರಡನೇದು, ಪದೇ ಪದೇ ನಮಗೆ ಕೋಲ್ಡ್ ಉಂಟಾಗೋದು, ಶೀತ, ಸೈನೋಸೈಟಿಸ್ ಅಂಥ ಸಮಸ್ಯೆಗಳು ಪದೇ ಪದೇ ಬರ್ತಾರೆ. ಯಾವಾಗಲೂ ನಮ್ಮ ಹೊಟ್ಟೆಯ ಸಮಸ್ಯೆ, ಸ್ಟಮಕ್ ಅಪ್ಸೆಟ್ ಅಂತ ಏನು ಹೇಳ್ತೀವಿ, ಒಂದು ಸ್ವಲ್ಪ ಆಚೆ ಈಚೆ ಆಹಾರದಲ್ಲಿ ಆದರೆ ಹೊಟ್ಟೆ ಕೆಡುವುದು, ಸ್ಟಮಕ್ ಅಪ್ಸೆಟ್ ಆಗೋದು, ಇದು ಕೂಡ ಒಂದು ದುರ್ಬಲ ಇಮ್ಯುನಿಟಿಯ ಲಕ್ಷಣ. ಕೆಲವೊಬ್ಬರಲ್ಲಿ ಈ ಗಾಯಗಳು ಬೇಗನೆ ಗುಣ ಆಗೋಲ್ಲ, ಡಿಲೇಡ್ ವೂಂಡ್ ಹೀಲಿಂಗ್ ಅಂತ ಏನು ಹೇಳ್ತೀವಿ, ಅದು ಕೂಡ ದುರ್ಬಲ ಇಮ್ಯೂನ್ ಸಿಸ್ಟಮ್ನ ಒಂದು ಲಕ್ಷಣ. ಮತ್ತು ಕೆಲವರಲ್ಲಿ ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ಸ್ ಬರುತ್ತೆ. ಅದು ಕೋಲ್ಡ್ ಆಗಿರ್ಬೋದು, ಹೊಟ್ಟೆಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಇನ್ಫೆಕ್ಷನ್ ಆಯಿತು, ಸ್ವಲ್ಪ ವಾತಾವರಣ ಚೇಂಜ್ ಆಯಿತು, ಸ್ವಲ್ಪ ಚಳಿಗಾಳಿ ಬೀಸ್ತು, ಅದಕ್ಕೆ ಅವರು ಅನೇಕ ಇನ್ಫೆಕ್ಷನ್ಸು ಅವ್ರಿಗೆ ಬರ್ತಾ ಇರುತ್ತೆ. ಕೆಲವೊಬ್ಬರಲ್ಲಿ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಲಕ್ಷಣ. ಕೆಲವೊಬ್ಬರಲ್ಲಿ ಅವ್ರಿಗೆ ಯಾವಾಗಲೂ ಸುಸ್ತು ಅಂತಿರ್ತಾರೆ, ಯಾವಾಗಲೂ ಅವರಿಗೆ ಟಯರ್ಡ್ನೆಸ್ ಇರುತ್ತೆ, ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಅವರು ರೆಸ್ಟ್ ತಗೋಬೇಕು. ಸೊ ಇದು ಕೂಡ ಒಂದು ಲಕ್ಷಣ. ಅಂದರೆ ಏನಾಗುತ್ತೆ, ದೇಹ ಯಾವಾಗ ಈ ಇನ್ಫೆಕ್ಷನ್ಸ್ ಗಳ ವಿರುದ್ಧ ಹೋರಾಡುತ್ತೋ ಆವಾಗ ಅದಕ್ಕೆ ತುಂಬ ಎನರ್ಜಿ ಖರ್ಚಾಗುತ್ತೆ. ಸೊ ಯಾವಾಗ ತುಂಬ ಬೇಗ ಸುಸ್ತಾಗುತ್ತೋ ಆವಾಗ ನಾವು ಅಂದ್ಕೋಬೇಕು, ನಮ್ಮ ದೇಹ ಹೋರಾಡ್ತಾ ಇದೆ, ಇನ್ಫೆಕ್ಷನ್ಸು ನಮ್ಮನ್ನು ಬಾಧಿಸ್ತಾ ಇದೆ, ನಮ್ಮ ಇಮ್ಯೂನ್ ಸಿಸ್ಟಮು ಕುಂದುತ್ತಾ ಇದೆ ಅಂತ ಅಂದ್ಕೋಬೇಕು. ಸೊ ಈ 6 ಲಕ್ಷಣಗಳು ನಮ್ಮ ದುರ್ಬಲ ಇಮ್ಯೂನ್ ಸಿಸ್ಟಮ್ನ ಅಥವಾ ದುರ್ಬಲ ರೋಗ ನಿರೋಧಕ ವ್ಯೂಹದ ಲಕ್ಷಣಗಳು. ಸೊ ಹಾಗಾಗಿ
ಯಾರಲ್ಲಿ ಈ ಸಮಸ್ಯೆಗಳು ಉಂಟಾಗ್ತವೋ, ಈ 6ರಲ್ಲಿ ಯಾವುದಾದ್ರೂ ಒಂದಿರ್ಬೋದು ಅಥವಾ 6 ಇರ್ಬೋದು ಉಂಟಾಗ್ತವೋ, ಅವರು ಆದಷ್ಟು ಈ ಸಮಸ್ಯೆಗಳ ನಿವಾರಣೆಗೆ ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು. ಹಾಗಾದರೆ ಈ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ದುರ್ಬಲ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನ ನೋಡೋಣ. ಮೊದಲನೇದು ಅತಿ ಮುಖ್ಯ ಕಾರಣ ಈಗಿನ ಜಗತ್ತಿನಲ್ಲಿ ಅಂದರೆ ಪ್ರತಿಯೊಂದಕ್ಕೂ ಔಷಧ ಸೇವಿಸ. ನೆಚ್ಚಿನ ವೈದ್ಯರಾದ ಡಾಕ್ಟರ್ BM ಹೆಗ್ಡೆ ಅವರು ಹೇಳೋ ಪ್ರಕಾರ ಒಂದು ಹೇಳಿಕೆ ಇದೆ, ಯಾವ ಡಾಕ್ಟರು ದೆರ್ ಈಸ್ ಎ ಪಿಲ್ ಫಾರ್ ಎವರಿ ಇಲ್ ಅಂತ ಅಂದ್ಕೊತಾನೋ ಅವನು ಇದನ್ನು ನೆನಪಿಡಬೇಕು, ದೆರ್ ಈಸ್ ಎ ಇಲ್ ಫಾಲೋಯಿಂಗ್ ಎವರಿ ಪಿಲ್ ಅಂತ. ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮಸ್ಯೆಗೂ ಕೂಡ ನಾವು ಔಷಧಿನ ಸೇವಿಸ್ತಾ ಹೋದರೆ ಆ ಔಷಧಿಯ ಪರಿಣಾಮ ಅಥವಾ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅದರಿಂದ ಆಗುವ ಸಮಸ್ಯೆ ಮತ್ತಿನ್ನೊಂದು. ಅಲ್ಲದೆ ಯಾವಾಗ ನಾವು ನಮ್ಮ ದೇಹಕ್ಕೆ ತಾನಾಗಿಯೇ ಆ ರೋಗವನ್ನು ಅಥವಾ ಆ ಇನ್ಫೆಕ್ಷನ್ನನ್ನು ಹೊಡೆದೋಡಿಸಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಮತ್ತು ಅದ್ರ ಬದಲು ನಾವು ಹೊರಗಡೆಯಿಂದ ಔಷಧಿನ ಆ್ಯಂಟಿಬಯೋಟಿಕ್ಸ್ನಂಥ ಔಷಧಿಗಳನ್ನು ಕೊಡ್ತಾ ಇದ್ದರೆ ಆಗೇನಾಗುತ್ತೆ, ದೇಹದ ರೋಗ ನಿರೋಧಕ ಶಕ್ತಿ ದುರ್ಬಲವಾಗುತ್ತೆ. ಅದು ತಾನು ಏನು ಕೆಲಸ ಮಾಡಲ್ಲ. ನಾನ್ಯಾಕೆ ಕೆಲಸ ಮಾಡಬೇಕು, ಹೇಗಿದ್ದರೂ ಹೊರಗಡೆಯಿಂದ ನಿಮಗೆ ಸಪ್ಲೈ ಬರ್ತಾ ಇದೆಯಲ್ಲ, ಮೆಡಿಸಿನ್ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ದೇಹದ ರೋಗ ನಿರೋಧಕ ಶಕ್ತಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಈ ಕೋವಿಡ್ ಸಮಸ್ಯೆ ಬಂದ ಮೇಲಾಯಿತು ಅಥವಾ ಇದಕ್ಕೂ ಮುಂದೆ ಕೂಡ ನಮ್ಮ ಭಾರತದಂಥ ದೇಶಗಳಲ್ಲಿ ಈ ಓವರ್ ದ ಕೌಂಟರ್ ಮೆಡಿಸಿನ್ಸ್ OTC ಅಂತ ಏನು ಹೇಳ್ತಾರೆ, OTC ಮೆಡಿಸಿನ್ಸ್ ಅಂತ ಏನು ಹೇಳ್ತಾರೆ, ಇವು ಸುಲಭವಾಗಿ ಸಿಗ್ತವೆ. ಯಾವುದೇ ಡಾಕ್ಟರರ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರಾದರೂ ಹೋಗಿ ಮೆಡಿಕಲ್ ಶಾಪಲ್ಲಿ ಯಾವುದಾದ್ರೂ ಮೆಡಿಸನ್ನ ತೊಗೊಂಬರ್ಬೋದು. ಹೀಗಿರುವಲ್ಲಿ ಅನೇಕರು ಏನು ಮಾಡ್ತಾರೆ, ಯಾವಾಗಾದರೂ ಒಂದು ಸಲ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವರು ಏನೋ ಒಂದು ಆ್ಯಂಟಿಬಯೋಟಿಕ್ ಆಯಿತು, ಯಾವುದೋ ಒಂದು ಸ್ಟೆರಾಯ್ಡ್ಸ್ ಮಾತ್ರೆ ಆಯಿತು ಕೊಟ್ಟಿರ್ತಾರೆ. ಆ ರೋಗಿ ಮತ್ತೊಮ್ಮೆ ಅದೇ ಸಮಸ್ಯೆ ಬಂದಾಗ ಡಾಕ್ಟರ್ ಬಳಿಗೆ ಹೋಗಲ್ಲ. ಅವನು ಅದೇ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಅಥವಾ ಅದೇ ಮೆಡಿಸನ್ನ ತಲೆಯಲ್ಲಿ ಇಟ್ಕೊಂಡು ಮೆಡಿಕಲ್ ಶಾಪ್ಗೆ ಹೋಗ್ತಾನೆ, ಅದೇ ಮೆಡಿಸನ್ನ ಬಳಸ್ತಾನೆ. ಸೊ ಹೀಗೆ ಈ ಔಷಧಿಗಳ ದುರ್ಬಳಕೆಯಿಂದ ಕೂಡ ಅಥವಾ ಅತಿಯಾದ ಬಳಕೆಯಿಂದ ಕೂಡ ನಮ್ಮ ದೇಹದ ನ್ಯಾಚುರಲ್ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬ ದುರ್ಬಲ ಆಗುತ್ತೆ. ಮತ್ತು ಕೆಲವೊಂದು ಔಷಧಿಗಳು ನಿಮಗೆ ಗೊತ್ತಿರ್ಬೋದು, ಅನೇಕ ಈ ಆ್ಯಂಟಿಬಯೋಟಿಕ್ಸ್ ಮತ್ತು ಸ್ಟೆರಾಯ್ಡಲ್ ಮೆಡಿಸಿನ್ಸ್ ಕೂಡ ಅವುಗಳ ಒಂದು ಕಂಟಿನ್ಯೂಡ್ ಯೂಸೇಜ್, ತುಂಬ ಪ್ರೊಲಾಂಗ್ಡ್ ಯೂಸೇಜಿಂದ ಕೂಡ ನಮ್ಮ ದೇಹದ ಈ ರೋಗ ನಿರೋಧಕ ಶಕ್ತಿ ಕುಂದುತ್ತೆ. ಹಾಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ನಾವೊಂದು ಹೇಳ್ತೀವಿ, ಇಂಡಿಸ್ಪೊಸಿಷನ್ಸ್ ಅಂತ. ನಮ್ಮ ಹೋಮಿಯೋಪತಿಯ ಪಿತಾಮಹ ಅಂತ ಅನಿಸ್ಕೊಂಡ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ ಅವರು ಹೇಳ್ತಾರೆ. ಅವರ ಒಂದು ಆರ್ಗನಾನ್ ಆಫ್ ಮೆಡಿಸಿನ್ ಅನ್ನೋ ಒಂದು ಮಹತ್ತರ ಒಂದು ಗ್ರಂಥ, ಅದರಲ್ಲಿ ಹೇಳ್ತಾರೆ, 150ನೇ ಅಫಾರಿಸಮಲ್ಲಿ ಹೇಳ್ತಾರೆ ಇಂಡಿಸ್ಪೊಸಿಷನ್ಸ್ ಅಂತ. ಅಂದರೆ ಈ ಇಂಡಿಸ್ಪೊಸಿಷನ್ಸ್ ದೇ ಡೋಂಟ್ ರಿಕ್ವೈರ್ ಎನಿ ಮೆಡಿಸಿನ್ಸ್ ಅಂತ. ದೇ ಕ್ಯಾನ್ ಬಿ ಕರೆಕ್ಟೆಡ್ ವಿತ್ ಸ್ಲೈಟ್ ಆಲ್ಟರೇಷನ್ ಇನ್ ದೇರ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಅಂದರೆ ನಮ್ಮ ಅನೇಕ ಸಮಸ್ಯೆಗಳು, ಅನೇಕ ರೋಗಗಳು ಕೆಲವೊಂದು ನಮ್ಮ ಜೀವನ ಕ್ರಮದಲ್ಲಿ ಕೆಲವು ಬದಲಾವಣೆಗಳು, ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳಿಂದ ಸರಿಯಾಗಿ ಮಾಡ್ಕೋಬೋದು. ಉದಾಹರಣೆಗೆ ಯಾರೋ ಒಬ್ಬ ಒಂದು ಪಾರ್ಟಿಗೆ ಹೋಗಿರ್ತಾನೆ, ಚೆನ್ನಾಗಿ ಊಟ ಮಾಡ್ತಾನೆ, ಬೆಳಗ್ಗೆ ಅವನಿಗೆ ಹೊಟ್ಟೆ ನೋವು, ಅಸಿಡಿಟಿ, ಅವನು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ತಾನೆ. ಆ ಡಾಕ್ಟ್ರು ಅವನಿಗೆ ಮೆಡಿಸಿನ್ ಕೊಡ್ತಾರೆ. ಸೊ ಆ ಮೆಡಿಸಿನಿಂದ ಅದು ಸರಿಯಾಗ್ಬೋದು, ಆದರೆ ಕಾರಣ ಗೊತ್ತಿದೆ, ಹೆಚ್ಚಾಗಿ ತಿಂದಿರುವುದು. ನಾವು ಒಂದು ಹೊತ್ತು ಉಪವಾಸ ಮಾಡಿಯಾಗಿಯೋ ಅಥವಾ ಕೆಲವು ಬ್ಲ್ಯಾಂಡ್ ಡಯಟ್, ಇದು ಅನ್ನ ಹಾಲು, ಅನ್ನ ಮೊಸರು ಈ ಥರ ತಿಂದು ಕೂಡ ನಾವು ಅದನ್ನು ಸರಿಪಡಿಸ್ಕೋಬಹುದು. ಆದರೆ ಈಗಿನ ಕಾಲದ ಆಧುನಿಕ ಜಗತ್ತಿನ ಮನುಷ್ಯ, ಅವನಿಗೆ ಸಡನ್ನಾಗಿ ರಿಲೀಫ್ ಬೇಕು, ಸಡನ್ನಾಗಿ ಒಂದು ಔಷಧ ಬೇಕು. ಆ ಆತಂಕ, ಆ ಭಯಕ್ಕೆ ಅಥವಾ ಕೆಲಸದ ಒತ್ತಡಕ್ಕೂ ಡಾಕ್ಟರ್ ಹತ್ರ ಬಳಿ ಹೋಗ್ತಾನೆ, ಮೆಡಿಸಿನ್ ತೊಗೋತಾನೆ. ಹೀಗಾಗಿ ಏನಾಗುತ್ತೆ, ನಮ್ಮ ದೇಹಕ್ಕೆ ಮತ್ತೆ ನಾವು
ಅವಕಾಶನೇ ಕೊಡಲ್ಲ, ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅವಕಾಶನೇ ಕೊಡಲ್ಲ ತಾನೇ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ. ಸೊ ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಹೋಮಿಯೋಪತಿಯಲ್ಲಿ ಹೇಳ್ತಾರೆ ಇದಕ್ಕೆ ಮೆಡಿಸಿನ್ ಬೇಡ. ಈ ಥರ ಇಂಡಿಸ್ಪೊಸಿಷನ್ಸ್ ಏನೋ ಕೆಲವು ಆಹಾರ ಮತ್ತು ಜೀವನ ಕ್ರಮದಲ್ಲಿ ಸ್ವಲ್ಪ ತಪ್ಪುಗಳಾದಾಗ ಅದನ್ನು ಸರಿಪಡಿಸ್ಕೋಬೇಕು, ಅದಕ್ಕೆ ಔಷಧ ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಇದು ಅಂದರೆ ಏಜ್, ವಯಸ್ಸಾದಂತೆ ಕೂಡ ಅದು ನ್ಯಾಚುರಲ್ಲು ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ದುರ್ಬಲ ಆಗುತ್ತೆ. ಲೈಫ್ ಸ್ಟೈಲ್, ಈಗಿನ ಆಧುನಿಕ ಜಗತ್ತಿನ ಒಂದು ಲೈಫ್ ಸ್ಟೈಲ್ ಗೊತ್ತಿದೆ, ಜೀವನ ಕ್ರಮ, ಅತಿಯಾದ ಒತ್ತಡ, ಮಾನಸಿಕ ಒತ್ತಡ, ಕೆಲಸದ ಒತ್ತಡ, ಅಥವಾ ನಮ್ಮ ಆಹಾರ ಕ್ರಮ, ನಾವು ತಿನ್ನುವ ಆಹಾರ ಇತ್ತೀಚೆಗೆ ತುಂಬ ಒಂದು ಕಲಬೆರಕೆಯದಾಗಿದೆ. ನಿಮ್ಗೆ ಗೊತ್ತಿದೆ, ಒಬ್ಬ ರೈತ ತಾನು ಬೆಳೆಯೋ ಕ್ರಾಪ್ ಬೆಳೆ ಹೆಚ್ಚು ಇಳುವರಿ ಕೊಡಲಿ ಅಂತ ತುಂಬ ಹೆಚ್ಚು ಗೊಬ್ಬರ ಹಾಕ್ತಾನೆ. ಗೊಬ್ಬರ ಹಾಕಿ ಗಿಡ ಬೆಳೆದ ಮೇಲೆ ಅದಕ್ಕೆ ಹೆಚ್ಚು ಕೀಟನಾಶಕ ಪೆಸ್ಟಿಸೈಡ್ಸ್ ಹಾಕ್ತಾನೆ. ಸೊ ಇದು ಕೂಡ ಒಂದು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಒಂದು ಪರಿಣಾಮ ಬೀರುತ್ತೆ. ನಾವು ಕುಡಿಯೋ ಹಾಲು ನಿಮ್ಗೆ ಗೊತ್ತಿದೆ, ಈಗ ಕೆಲವು 20-30 ವರ್ಷಗಳ ಹಿಂದೆ ನಾವು ದೇಸಿ ದನವನ್ನು ಸಾಕ್ತಾ ಇದ್ವು, ಅದರದ್ದು ಹಾಲನ್ನೇ ಕುಡಿತಾ ಇದ್ವು. ನಮ್ಮ ಪೂರ್ವಜರೆಲ್ಲ ಅದನ್ನೇ ಕುಡಿದಿದ್ದಾರೆ. ಆಗ ಈಗ ನಾವು ಈ ವಿದೇಶಿ ತಳಿಗಳು ಬಂದ ಮೇಲೆ ಅಥವಾ ದೇಶಿ ದನಗಳಿಗೆ ಹೆಚ್ಚು ಹಾಲು ಕೊಡಬೇಕು ಅಂತ ಅನೇಕರು ಈ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಡ್ತಾರೆ ಮತ್ತು ಆರ್ಟಿಫಿಷಿಯಲ್ ಫುಡ್ಸ್, ಕೃತಕವಾಗಿ ತಯಾರಿಸಿದ ಫುಡ್ಸ್ ಹಾಕ್ತಾರೆ, ಆಹಾರ ಹಾಕ್ತಾರೆ. ಸೊ ಇದರಿಂದ ಕೂಡ ಅವು ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಕುಗ್ಗಿಸುತ್ತವೆ. ಮಾನಸಿಕ ಒತ್ತಡ ನಿಮ್ಗೆ ಗೊತ್ತೇ ಇದೆ, ಮಾನಸಿಕ ಒತ್ತಡಕ್ಕೂ ನಮ್ಮ ದೇಹದ ಆರೋಗ್ಯಕ್ಕೂ ಡೈರೆಕ್ಟ್ ಲಿಂಕ್ ಇದೆ. ಈಗಿನ ಕಾಲದ ಅನೇಕ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನು ಹೇಳ್ತೇವೆ, ಡಯಾಬಿಟಿಸ್, ಹೈಪರ್ಟೆನ್ಷನ್, ಹೃದಯದ ಕಾಯಿಲೆ ಮತ್ತು ಅನೇಕ ಆಟೋ ಇಮ್ಯೂನ್ ಡಿಸೀಸಸ್, ಸೋರಿಯಾಸಿಸ್ನಂಥ, ಥೈರಾಯ್ಡ್ನಂಥ ಅನೇಕ ಹಾರ್ಮೋನಲ್ ಸಮಸ್ಯೆಗಳು ಕೂಡ ಈ ಜೀವನದ ಒಂದು ಮಾನಸಿಕ ಒತ್ತಡದಿಂದ ಬರ್ತವೆ ಅಂತ ಎಷ್ಟೋ ರಿಸರ್ಚ್ಗಳಲ್ಲಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ನ ಕುಗ್ಗಿಸುತ್ತವೆ, ದುರ್ಬಲ ಮಾಡುತ್ತೆ. ಹಾಗಾಗಿ ಮಿತ್ರರೇ, ಇವನ್ನ ಇಮ್ಯೂನ್ ಸಿಸ್ಟಮ್ನ ಅಥವಾ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಕೆಲವೊಂದು ರೋಗಿಗಳು ಈ ಕೆಲವು ಔಷಧ ತಗೋತಾ ಇರ್ತಾರೆ, ಈ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಅಂತೀವಿ. ಅಂದರೆ ಈ ಸ್ಟೆರಾಯ್ಡ್ಸ್ ಆಯಿತು ಅಥವಾ ಬೇರೆ ಯಾವುದೇ ಥರ ಔಷಧಿಗಳನ್ನು ಅವರು ತೊಗೊಳ್ಳೇಬೇಕಾಗಿರುತ್ತೆ. ಸೊ ಅವರಲ್ಲೂ ಕೂಡ ಈ ಇಮ್ಯೂನ್ ಸಿಸ್ಟಮ್ ದುರ್ಬಲವಾಗಿರುತ್ತೆ. ತುಂಬ ಇಂಪಾರ್ಟೆಂಟಾಗಿ ಮಕ್ಕಳಲ್ಲಿ, ಇತ್ತೀಚಿನ ಮಕ್ಕಳಲ್ಲಿ ನೋಡ್ತೀವಿ ಅವರ ಇಮ್ಯೂನ್ ಸಿಸ್ಟಮ್ ತುಂಬ ದುರ್ಬಲವಾಗಿರುತ್ತೆ. ತಂದೆ ತಾಯಿಗಳು ಬರ್ತಾರೆ, ಡಾಕ್ಟ್ರೇ ನನ್ನ ಮಗನಿಗೆ ಶೀತ ಆಯಿತು, ಕೆಮ್ಮು, ಟಾನ್ಸಿಲೈಟಿಸ್ ಪದೇ ಬರ್ತಾ ಇರ್ತಾರೆ. ಸೊ ಅದು ಏಕೆ ಅಂದರೆ ನಮ್ಮ ಅಲ್ಲಿ ತಪ್ಪು ನಮ್ಮ ಪೇರೆಂಟ್ಸ್ದೇ ಇರೋದು, ತಂದೆ ತಾಯಿಗಳದ್ದೇ ಇರೋದು. ಈಗಿನ ಆಧುನಿಕ ಜಗತ್ತಿನ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಮಗುವನ್ನು ತುಂಬ ಮುದ್ದಾಗಿ, ತುಂಬ ಜಾಗರೂಕತೆಯಿಂದ ಸೂಕ್ಷ್ಮವಾಗಿ ಬೆಳೆಸ್ತಾರೆ. ಎಲ್ಲಿ ಆ ಮಗು ಮಣ್ಣಲ್ಲಿ ಆಡಿದರೆ ಇನ್ಫೆಕ್ಷನ್ ಆಗುತ್ತೋ, ಎಲ್ಲಿ ಬೇರೆಯವ್ರ ಮನೆಯಲ್ಲಿ ನೀರು ಆಹಾರ ಸೇವಿಸಿದರೆ ಹೊಟ್ಟೆ ಕೆಡುತ್ತೋ, ಎಲ್ಲಿ ಮಳೆಯಲ್ಲಿ ನೆಂದರೆ ಶೀತ ಬರುತ್ತೋ ಅಂತ ತುಂಬ ಜಾಗರೂಕತೆಯಿಂದ ತುಂಬ ಸೂಕ್ಷ್ಮವಾಗಿ ಬೆಳೆಸಿದರ ಒಂದು ಪರಿಣಾಮವೇ ಈಗಿನ ಮಕ್ಕಳಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಆಸ್ತಮಾ ಆಯಿತು, ಅಲರ್ಜೀಸ್ ಆಯಿತು, ಸ್ಕಿನ್ ಪ್ರಾಬ್ಲಮ್ ಆಯಿತು, ಹೀಗೆ ಅನೇಕ ಸಮಸ್ಯೆಗಳು ಮಕ್ಕಳಲ್ಲಿ ಬರ್ತಾ ಇರೋದು ಈ ದುರ್ಬಲ ಇಮ್ಯೂನ್ ಸಿಸ್ಟಮಿಂದನೇ. ಆ ದುರ್ಬಲ ಇಮ್ಯೂನ್ ಸಿಸ್ಟಮ್ ಯಾಕಾಗುತ್ತೆ ಅನ್ನೋದು ನಾನು ನಿಮಗೆ ಹೇಳಿದೆ. ಸೊ ಹಾಗಾಗಿ ತಂದೆ ತಾಯಿಗಳಲ್ಲಿ ಒಂದು ಕಳಕಳಿಯ ವಿನಂತಿ, ಆದಷ್ಟು ನಿಮ್ಮ ಮಗುವನ್ನು ಸ್ವಚ್ಛಂದವಾದ ಪರಿಸರದಲ್ಲಿ ಬೆಳಿಲಿಕ್ಕೆ ಬಿಡಿ. ಮಳೆಯಲ್ಲಿ ನೆನೆಸ್ಕೊಂಡ್ರೆ ತೊಂದರೆ ಇಲ್ಲ, ಒಂದು ದಿವಸ ಶೀತ ಆಗುತ್ತೆ, ಆದರೆ ಅವರ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಸೊ ಹೀಗೆ ಅವರನ್ನು ಓವರ್ ಪ್ರೊಟೆಕ್ಷನ್ ಮಾಡದೆ ಅವರಿಗೆ ಒಂದು ನೈಸರ್ಗಿಕವಾದ ಸಾಮಾನ್ಯವಾದ ಜೀವನ ಕೊಡಿ. ನಿಮಗೆ ಗೊತ್ತಿದೆ, ಹಳ್ಳಿ ಮಕ್ಕಳು ಹೇಗೆ ಆಡ್ತಾರೆ, ಯಾವುದಾದ್ರೂ ಇದರಲ್ಲಿ ಬೆಳೀತಾರೆ, ಅವರಲ್ಲಿ ಆರೋಗ್ಯ ಹೇಗಿರುತ್ತೆ, ಈ ಪೇಟೆಯಲ್ಲಿರೋ ಮಕ್ಕಳಲ್ಲಿ ಆರೋಗ್ಯ ಹೇಗಿರುತ್ತೆ. ಸೊ ಇದು ನೀವು ಸೂಕ್ಷ್ಮವಾಗಿ ಗಮನಿಸುವ ಒಂದು ಅಂಶ. ಈಗ ಇಷ್ಟೆಲ್ಲ ಹೇಳಿದ್ದೀನಿ, ಇಮ್ಯೂನ್ ಸಿಸ್ಟಮ್ ಅಂದರೆ ಏನು, ಅದು ಹೇಗೆ ದುರ್ಬಲ ಆಗುತ್ತೆ, ಅದನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅಂತ. ಈಗ ಬನ್ನಿ, ಹೋಮಿಯೋಪತಿಯಿಂದ ಈ ಇಮ್ಯೂನ್ ಸಿಸ್ಟಮ್ನ ಸಂರಕ್ಷಣೆ ಹೇಗೆ ಮಾಡ್ಕೋಬೋದು. ನಿಮಗೆ ಗೊತ್ತಿದೆ, ಈ ಕೋವಿಡ್ ಸಮಸ್ಯೆ ಶುರುವಾದಾಗಿಂದ
ನಮ್ಮ ಆಯುಷ್ ಸಚಿವಾಲಯ, ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಆರ್ಸೆನಿಕಮ್ ಆಲ್ಬಮ್ ಎನ್ನುವ ಒಂದು ಹೋಮಿಯೋಪತಿ ಔಷಧನ ಇಮ್ಯೂನ್ ಬೂಸ್ಟರ್, ಈ ಕೋವಿಡ್ ಸಮಸ್ಯೆ ಅಥವಾ ಕೊರೋನಾ ಸೋಂಕಿಗೆ ಇಮ್ಯೂನ್ ಬೂಸ್ಟರ್ ಆಗಿ ಯೂಸ್ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟಿತ್ತು. ಅದಾದಮೇಲೆ ಲಕ್ಷಾಂತರ ಜನ ಈ ಆರ್ಸೆನಿಕಮ್ ಆಲ್ಬಮನ್ನು ತಗೊಂಡಿದ್ದಾರೆ. ನೆನಪಿಡಿ, ಆರ್ಸೆನಿಕಮ್ ಆಲ್ಬಮಿಂದ ಕೋವಿಡ್ ಸಮಸ್ಯೆಯ ಒಂದು ಕ್ಯೂರ್ ಆಗಲ್ಲ, ಅದನ್ನು ಬರದ ಹಾಗೆ ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ನ ಬಲಪಡಿಸುತ್ತೆ. ಅದರಿಂದ ಆದಷ್ಟು ಆ ಸಮಸ್ಯೆ ನಮಗೆ ಬರೋಲ್ಲ. ಸೊ ಹೋಮಿಯೋಪತಿ ನಿಮಗೆ ಗೊತ್ತಿರುತ್ತೆ, ಇದು ಒಂದು ಪ್ರಕೃತಿದತ್ತ ನೈಸರ್ಗಿಕವಾದ ಒಂದು ವೈದ್ಯಕೀಯ ಚಿಕಿತ್ಸೆ. ಇಲ್ಲಿ ನಾವು ಹೋಮಿಯೋಪತಿ ಔಷಧಿಗಳನ್ನು ತಯಾರು ಮಾಡೋದು ಸುಮಾರು 90% ಔಷಧಿಗಳು ಈ ಹರ್ಬಲ್ ಔಷಧಿಗಳು, ಗಿಡ ಮರಗಳಿಂದ, ಔಷಧೀಯ ಸಸ್ಯಗಳಿಂದ ನಾವು ತಯಾರು ಮಾಡ್ತೀವಿ. ಹಾಗಾಗಿ ಈ ಔಷಧಿಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರೋಲ್ಲ. ಈ ಕನ್ವೆನ್ಷನಲ್ ಸಿಸ್ಟಮಲ್ಲಿ ನಾವು ನೋಡ್ತೇವೆ, ಅವರಲ್ಲಿ 2 ಪ್ರಮುಖ ಸಮಸ್ಯೆಗಳಿವೆ. ಒಂದು ಡ್ರಗ್ ರೆಸಿಸ್ಟೆನ್ಸ್. ಈಗಿರುವ ಆ್ಯಂಟಿಬಯೋಟಿಕ್ಕು, ಈಗ ಕೆಲಸ ಮಾಡೋ ಆ್ಯಂಟಿಬಯೋಟಿಕ್ಕು ಇನ್ನೊಂದು ವರ್ಷಗಳ ನಂತರ ಅದು ಕೆಲಸ ಮಾಡಲ್ಲ, ಪರಿಣಾಮಕಾರಿ ಆಗಿರೋದು. ಮತ್ತಿನ್ನು ಹೊಸದೊಂದು ಆ್ಯಂಟಿಬಯೋಟಿಕ್ನ ಸಂಶೋಧನೆ ಮಾಡಬೇಕಾಗುತ್ತೆ. ದಟ್ಸ್ ವಾಟ್ ಈಸ್ ಕಾಲ್ಡ್ ಎಸ್ ಡ್ರಗ್ ರೆಸಿಸ್ಟೆನ್ಸ್. ಸೊ ಆ ಸಮಸ್ಯೆ ಹೋಮಿಯೋಪತಿಯಲ್ಲಿ ಇಲ್ಲ. ಇನ್ನೊಂದು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್. ಯಾವಾಗ ಒಂದು ಡ್ರಗ್ ಕೆಲಸ ಮಾಡಲ್ವೋ ಆವಾಗ ಏನು ಮಾಡ್ತಾರೆ, ಸುಮಾರು 2ಕ್ಕಿಂತ ಹೆಚ್ಚು ಡ್ರಗ್ಸ್ಗಳನ್ನು ಕೊಟ್ಟು ಅದನ್ನು ಯಾವುದೋ ಇನ್ಫೆಕ್ಷನ್ ಆಯಿತು ಸಮಸ್ಯೆನ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಈ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಅನೇಕ ಸಮಸ್ಯೆಗಳಿವೆ. ಸೊ ಈ ಅಡ್ಡ ಪರಿಣಾಮಗಳಿಲ್ಲದ ಮತ್ತು ಡ್ರಗ್ ರೆಸಿಸ್ಟೆನ್ಸ್ ಇರದ ಒಂದು ವೈದ್ಯಕೀಯ ಪದ್ಧತಿ ಹೋಮಿಯೋಪತಿ. ಸೊ ಈ ಹೋಮಿಯೋಪತಿಯಲ್ಲಿ ನಾವು ಬರೀ ರೋಗಕ್ಕೆ ಒಂದು ಮದ್ದು ಅಂತ ಕೊಡಲ್ಲ. ಈಗ ಉದಾಹರಣೆಗೆ ಒಂದು ವಾರ ಹಿಂದೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು. ಅವರಿಗೆ ಒಂದು ಸೋರಿಯಾಸಿಸ್ ಸಮಸ್ಯೆ ಸುಮಾರು 5 ವರ್ಷದಿಂದ ಇದೆ. ತುಂಬ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಆದರೂ ಸರಿಯಾಗಿಲ್ಲ. ಅವರು ನನ್ನ ಬಳಿ ಬಂದಾಗ ನಾನು ಸುಮಾರು ಒಂದು ಗಂಟೆ ಅವರ ಒಂದು ಕೇಸ್ ಸ್ಟಡಿ ಮಾಡಿದೆ. ಹೋಮಿಯೋಪತಿಯಲ್ಲಿ ಒಂದು ವಿಭಿನ್ನವಾದ ಯುನಿಕ್ ಒಂದು ಪ್ಯಾಟರ್ನ್ ಆಫ್ ಕೇಸ್ ಟೇಕಿಂಗ್ ಇದೆ. ನಾವು ರೋಗಿಯ ಬರೀ ರೋಗವನ್ನಷ್ಟೇ ನೋಡಲ್ಲ, ನಾವು ರೋಗಿಯ ಮನದಾಳಕ್ಕೆ ಕೂಡ ಹೋಗ್ತೇವೆ, ಕೆಲವಾರು ವಿಷಯಗಳನ್ನು ತಿಳ್ಕೊತೇವೆ. ಸೊ ಆ ರೋಗಿಯಲ್ಲಿ ಆ ಸಮಸ್ಯೆ ಅಥವಾ ಆ ರೋಗಿ ಏಕೆ ಬಂತು ಅನ್ನೋದು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಸೊ ಇವೆಲ್ಲ ತಗೊಂಡಾಗ ಹೋಮಿಯೋಪತಿ ಈಸ್ ಕಾಲ್ಡ್ ಆ್ಯಸ್ ಎ ಹೋಲಿಸ್ಟಿಕ್ ಸಿಸ್ಟಮ್. ಅಂದರೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅದಕ್ಕೆ ಚಿಕಿತ್ಸೆ ಕೊಡೋದು. ಸೊ ಹಾಗೆ ಮಾಡಿದಾಗ ಆ ಪೇಷಂಟಲ್ಲಿ ಒಂದು ಗೊತ್ತಾಗಿದ್ದಂದರೆ, ಅವನ ಒಂದು ಕಂಪನಿಯ ಒಂದು ಬಾಸ್ ಆ ಪೇಷಂಟ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿತ್ತು. ಸೊ ಅದಾದಮೇಲೆ ಅವನಿಗೆ ಈ ಸಮಸ್ಯೆ ಸೋರಿಯಾಸಿಸ್ ಬಂತು. ಹಾಗೆ ಇನ್ನಿತರ ಕೆಲವು ಅಂಶಗಳನ್ನು ಇಟ್ಕೊಂಡು ನಾವು ಅವರಿಗೆ ಸ್ಟ್ಯಾಫಿಸಾಗ್ರಿಯಾ ಅನ್ನೋ ಒಂದು ಔಷಧಿಯನ್ನು ಕೊಟ್ಟಾಗ ಆ ಪೇಷಂಟ್ ಸೋರಿಯಾಸಿಸ್ ಅನ್ನೋದು ಸುಮಾರು 2-3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಹೋಯಿತು. ನೆನಪಿಡಿ, ಈ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಸೋರಿಯಾಸಿಸ್ಸಿಗೆ ಮದ್ದೇ ಇಲ್ಲ. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಇನ್ಕ್ಯೂರಬಲ್ ಡಿಸೀಸಸ್. ಆದರೆ ಹೋಮಿಯೋಪತಿಯಲ್ಲಿ ಅದಕ್ಕೆ ತಕ್ಕನಾದ ಮದ್ದಿದೆ. ಆದರೆ ಸರಿಯಾದ ಮದ್ದು ಸರಿಯಾದ ಸಮಯಕ್ಕೆ ಬಿದ್ದರೆ ಮಾತ್ರ ಅದು ಕ್ಯೂರ್ ಆಗುತ್ತೆ. ಸೊ ಹೀಗೆ ಮಿತ್ರರೇ, ಹೋಮಿಯೋಪತಿ ಬರೀ ದೀರ್ಘಕಾಲೀನ ಕ್ರಾನಿಕ್ ಡಿಸೀಸಸ್ಸನ್ನು ಮಾತ್ರ ಅಲ್ಲ, ಅನೇಕ ಇನ್ಫೆಕ್ಷನ್ಸ್, ಈ ಕೋವಿಡ್ ಆಯಿತು, H1N1 ಆಯಿತು, ಚಿಕನ್ಗುನ್ಯಾ ಆಯಿತು, ಈ ಅನೇಕ ಸಮಸ್ಯೆಗಳನ್ನು ಕೂಡ ಅದು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಆರ್ಸೆನಿಕಮ್ ಆಲ್ಬಮ್ ಕೂಡ ಒಂದು ಉದಾಹರಣೆ. ಸೊ ಈ ಥರದ ಆರ್ಸೆನಿಕಮ್ ಆಲ್ಬಮ್ ಥರ ಒಂದು ಔಷಧಿಗಳನ್ನು ನಾವು ಹೋಮಿಯೋಪತಿಯಲ್ಲಿ ಈ ಮುಂದೆ ಅನೇಕ ಸಮಸ್ಯೆಗಳೇ ಕೊಟ್ಟಿದ್ದೇವೆ. ಈ ಚಿಕನ್ಗುನ್ಯಾ ಬಂದಾಗ ಕೂಡ ಆಯಿತು, H1N1 ಸಮಸ್ಯೆ ಕೂಡ ಬಂದಾಗ ಆಯಿತು. ಸೊ ಇವೆಲ್ಲವನ್ನು ನಾವು ಅವನ್ನು ತಡೆಗಟ್ಟಲಿಕ್ಕೆ ಕೊಡೋದ್ರಿಂದ ಆ ವ್ಯಕ್ತಿಯ ಒಂದು ಇಮ್ಯೂನ್ ಸಿಸ್ಟಮ್ ಸಬಲಗೊಂಡು ಆ ವ್ಯಕ್ತಿಗೆ ಆ ಸಮಸ್ಯೆ ಬರೋಲ್ಲ. ಸೊ ಹೀಗೆ ಹೋಮಿಯೋಪತಿಯ ಅನೇಕ ಒಂದು ಉಪಯೋಗಗಳಿವೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.